Good morning. Properties of colloids. The last property maybe or next one property we will discuss. So, after discussing some properties of colloids, that is charge on the colloidal particles, color, Kendall effect, Brownian moment, colloidal particles, and one or two remaining properties are electrophoresis. So this electrophoresis is one of the experimental property of colloids ಅಂತ ಹೇಳ್ಬೋದು. This confirms ನಾವೀಗ ಇದರ ಹಿಂದಿನ ಪ್ರಾಪರ್ಟಿ ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಕರಿತೀವಲ್ಲ, ಆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ನ ಚಾರ್ಜ್ ಇರ್ತಾವು ಅಂತಕ್ಕಂಥದ್ದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಪರಿಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಹೆಸರು ಅಂತ ಕರಿತೀವಿ, ಅದಕ್ಕೆ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ಸೊ ಈ ಎಕ್ಸ್ಪರಿಮೆಂಟ್ ನಾಗ ಒಂದು ಯು ಟ್ಯೂಬ್ ಐತಿ. ದಿಸ್ ಕಂಟೈನ್ಸ್ ಯು ಟ್ಯೂಬ್ ಅಂಡ್ ದಿಸ್ ಯು ಟ್ಯೂಬ್ ಈಸ್ ಕಂಟೈನಿಂಗ್ solvent. U tube is containing solvent. There are two ends, A dash, and at the limb of the tube containing platinum electrodes. These electrodes are connected to the voltage battery. Okay, so if it is plus, said as cathode, and if it is minus, said as anode. ಆಮೇಲೆ ಇದನ್ನ ಈ ಯು ಟ್ಯೂಬ್ಗೆ ಒಂದೇನಂತಂದ್ರೆ ಇನ್ನೂ ಒಂದು ಟ್ಯೂಬ್ ಅನ್ನ ಕನೆಕ್ಟ್ ಮಾಡಿವಿ, ಅದು ಸ್ಟಾಪ್ ಕಾಕ್ ಅನ್ನ ಹೊಂದಿರತಕ್ಕಂಥದ್ದು. ಆಮೇಲೆ ಇಲ್ಲಿ ಫೊನೆಲ್ ಲೈಕ್ ಒಂದು ಏನಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿದೈತಿ, ದಟ್ ಈಸ್ ನೋನ್ ಆಸ್ ರಿಸರ್ವಾಯರ್. ಓಕೆ, ಸೊ ಈ ತರ ಅರೇಂಜ್ಮೆಂಟ್ ನಲ್ಲಿ ಫಸ್ಟ್ ಯು ಹ್ಯಾವ್ ಟು ಟೇಕ್ ಎಕ್ಸ್ಪರಿಮೆಂಟ್ನಾಗ ಏನು ಮಾಡತ್ತೀವಿ ಅಂತಂದ್ರೆ ಈ ಟ್ಯೂಬ್ನ ಸಾಲ್ವೆಂಟ್ ತಗೊಳ್ರಿ. ಆಮೇಲೆ ಈ ಸ್ಟಾಪ್ ಕಾಕ್ ಕ್ಲೋಸ್ ಮಾಡಿದ ಮೇಲೆ ಅದರಾಗ ಒಂದಿಷ್ಟು ಏನು ಹಾಕ್ರಿ ಅಂತಂದ್ರೆ ನೀವು ಸೋಲನ್ನು ತಗೊಳ್ರಿ. ಓಕೆ, ಸೋಲನ್ನು ತಗೊಳ್ರಿ. ಆಮೇಲೆ ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಲಿಂಬ್ನಲ್ಲಿ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ಗಳನ್ನ ಇಡ್ರಿ. ಆಮೇಲೆ ಅವೆರಡು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರಿ. ಮಾಡಿದ ಮೇಲೆ ಜಸ್ಟ್ ಯು ಓಪನ್ ದಿಸ್ ಸ್ಟಾಪ್ ಕಾಕ್. Open the stop cock. Then what happens? Mixing of solvent and sol is taking place. Now that sol particles are moving in the U tube. If this sol particle is containing, you can say that positively charged, it moves to the negative electrode. If it contains negatively charged sol, it moves towards the ಪಾಸಿಟಿವ್ ಎಲೆಕ್ಟ್ರೋಡ್. ಅದಕ್ಕೆ ಅಪೋಸಿಟ್ ಎಲೆಕ್ಟ್ರೋಡ್ ಕಡೆ ಈ ಒಂದು ಸೋಲ್ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಿರ್ತಾವಲ್ಲ, ಡೆಫಿನೆಟ್ಲಿ ದೇರ್ ಈಸ್ ಚೇಂಜ್ ಇನ್ ದ ಲೆವೆಲ್. ಇವೆರಡು ಈಗ ಸಾಲ್ವೆಂಟ್ ಲೆವೆಲ್ ತಗೊಂಡ್ರೆ ಚೇಂಜ್ ಆಗ್ತದೆ. ಸಪೋಸ್ ಸೋಲ ಇದನ್ನ ಪಾಸಿಟಿವ್ ಇತ್ತು ಅಂತಂದ್ರೆ ನೆಗೆಟಿವ್ ಕಡೆ ಮೂವ್ ಆಗ್ತೈತೆ ಅಂದ್ರೆ ಇದ್ರದ್ದು ಲೆವೆಲ್ ಹೆಚ್ಚಿಗೆ ಆಗ್ತೈತಿ, ಇದ್ರ ಲೆವೆಲ್ ಕಡಿಮೆ ಆಗ್ತೈತಿ. ಹೌದಲ್ಲ? ಸಪೋಸ್ ಇಲ್ಲಿ ತಗೊಂಡಿದ್ದು ನೆಗೆಟಿವ್ ಇತ್ತು ಅಂತಂದ್ರೆ ಪಾಸಿಟಿವ್ ಕಡೆ ಮೂವ್ ಆಗ್ತೈತಿ, ಇದ್ರ ಲೆವೆಲ್ ಹೆಚ್ಚಾಗ್ತೈತಿ, ಇದ್ರ ಲೆವೆಲ್ ಕಡಿಮೆ ಆಗ್ತೈತಿ. ಸೊ ಇವೆರಡು ಲೆವೆಲ್ ಅವಾಗ ಸೇಮ್ ಇರಂಗಿಲ್ಲ, ಆ ಲೆವೆಲ್ ಏನಾಗ್ತೈತಿ ಅಂತಂದ್ರೆ ಚೇಂಜ್ ಆಗ್ತೈತಿ. ಹೌದಾ? ಸೊ ದಟ್ ಈಸ್ ದ ಎಕ್ಸ್ಪರಿಮೆಂಟಲ್ ಮೀನಿಂಗ್ ಆಫ್ ಎಲೆಕ್ಟ್ರೋಫೋರೆಸಿಸ್. ನೌ ಹೌ ಯು ಕ್ಯಾನ್ ಡಿಫೈನ್ ವಾಟ್ ಈಸ್ ಎಲೆಕ್ಟ್ರೋಫೋರೆಸಿಸ್? ದ ಮೂಮೆಂಟ್ ಆರ್ ಮೈಗ್ರೇಷನ್ ಆಫ್ soul particles either towards anode or cathode. Under the influence of applied electric field. Under the influence of electric field. Okay, so ಇದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ಈ ಎಲೆಕ್ಟ್ರೋಫೋರೆಸಿಸ್ ಇನ್ನೂ ಒಂದು ಹೆಸರು ಕರಿಬೋದು ನಾವು, that is also known as electroosmosis. ಅಂದ್ರೆ ಅಲ್ಲಿ ಮೈಗ್ರೇಷನ್
ಲೆವೆಲ್ ಹೆಚ್ಚಿಗೆ ಆಗ್ಲತ್ತಿತ್ತು ಅಂತಂದ್ರೆ ಒಂದು ಸೈಡಿಗೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ಗಳು ಇರ್ತಾವೆ, ಇನ್ನೊಂದು ಸೈಡಿಗೆ ಅದನ್ನು ಕಡಿಮೆ ಆಗ್ತಾ ಹೋಗ್ತಿರ್ತೈತಿ. ಅದಕ್ಕೆ ಆಸ್ಮೋಸಿಸ್ ಮೀನ್ಸ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಹೇಳ್ತಿರ್ತೀವಿ. ಇಲ್ಲೂ ಕೂಡ ಏನಾಗ್ತೈತಿ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಸೋಲ್ ಮಾಲಿಕ್ಯೂಲ್ಸ್ ಸಾಲ್ವೆಂಟ್ ಜೋಡಿ ಮಿಕ್ಸ್ ಆಗ್ತಿರ್ತೈತಿ. ಇವೆರಡು ಮಿಕ್ಸ್ ಆಗಿ ಅಪೋಸಿಟ್ ಚಾರ್ಜಸ್ ಕಡೆ ಅಪೋಸಿಟ್ ಎಲೆಕ್ಟ್ರೋಡ್ಸ್ ಕಡೆ ಚಾರ್ಜಸ್ಗಳನ್ನು ಮೈಗ್ರೇಟ್ ಆಗ್ತಕ್ಕಂಥ ಒಂದು ಪ್ರೊಸೆಸ್. Migration or movement of oppositely charged colloidal soles towards the either electrodes. Oppositely charged colloidal soles towards the either electrodes. Suppose ಇದು ಪಾಸಿಟಿವ್ ಇತ್ತು ನೆಗೆಟಿವ್ ಕಡೆ ಮೂವ್ ಆಗ್ತೈತಿ, ಸಪೋಸ್ ಸೋಲ್ ನೆಗೆಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಕಡೆ ಮೂವ್ ಆಗ್ತೈತಿ. ಇದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಷನ್ ಏನಿಲ್ಲ. ಇಫ್ ದೇ ಆಸ್ಕ್ ದ ಡೆಫಿನೇಷನ್ in 2 marks, you have to represent that diagram also. This is known as stopcock, and in the funnel-like tube, that is reservoir containing sole, U-tube containing solvent. It contains at the two limbs platinum electrodes. They are connected to the battery. Okay, so come to know, maybe this is one of the important property and last property of colloidal soles, that is called as coagulation. Coagulation, or it is also known as precipitation. Precipitation, coagulation or precipitation. Okay, so ಲಯೋಫಿಲಿಕ್ ಸೋಲ್ಸ್, ಲಯೋಫೋಬಿಕ್ ಸೋಲ್ಸ್ ಅಂತ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಪ್ಸ್ ಆಫ್ ಕೊಲಾಯ್ಡಲ್ ಸೋಲ್ಸ್ನಲ್ಲಿ. ಕೊಯಾಗ್ಯುಲೇಷನ್ ಒಂದು ವರ್ಡ್ ಬಂದಿತ್ತು. ಲಯೋಫೋಬಿಕ್ ಸೋಲ್ಸ್ ಆರ್ ಸೇಡ್ ಟು ಬಿ ಕೊಯಾಗ್ಯುಲೇಟೆಡ್ ಮೋರ್ ಈಸಿಲಿ. ವೈ ದೇ ಆರ್ ಸೇಡ್ ಟು ಬಿ ಕೊಯಾಗ್ಯುಲೇಟೆಡ್ ಮೋರ್, ದೇ ಆರ್ ಸೇಡ್ ಟು ಬಿ ಲೆಸ್ ಸ್ಟೇಬಲ್. Indicates that the colloidal soles which are said to be less stable are said to be more coagulating power. So coagulation ಅಂದ್ರೆ ಏನು? The meaning of coagulation or definition is the process of settling down the colloidal particles. The colloidal particles, that is known as coagulation or precipitation. Okay, colloidal sole ಸ್ಟಾರ್ಚ್ ಪೌಡರ್ನ ತೊಗೊಂಡು ನೀರನ್ನ ಹಾಕಿದ್ರೆ ಅಲ್ಲೇನಾಗ್ತೈತಿ ಅಂತಂದ್ರೆ ಒಂದಿಷ್ಟು ಪಾರ್ಟಿಕಲ್ ಕೆಳಗಡೆ ಕುಂತಿರ್ತಾವೆ, ಒಂದಿಷ್ಟು ಪಾರ್ಟಿಕಲ್ಸ್ ಸೊಲ್ಯೂಷನ್ ಆಗಿ ಇರ್ತೈತಿ. ಅದು ಸೊಲ್ಯೂಷನ್ ಆಗಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಕೂಡ ಮತ್ತೇನಾಗಬೇಕು, ಸೆಟಲ್ ಆಗಬೇಕು, ಮ್ಯಾಲ್ ಕಂಪ್ಲೀಟ್ ಕ್ಲಿಯರ್ ಸೊಲ್ಯೂಷನ್ ಆಗಬೇಕು. ಆ ಪ್ರೊಸೆಸ್ಸಿಗೆ ನಾವು ಏನಾಗ್ತೀವಿ, ಕೊಯಾಗ್ಯುಲೇಷನ್. Okay, smaller particles they join together to form a bigger particles in the form of precipitate. That is also known as coagulation. For simple meaning, the process of settling down of the colloidal particles known as coagulation. ಇದನ್ನ ಮಾಡ್ತಕ್ಕಂಥದ್ದು coagulation process ಅನ್ನ ಮಾಡ್ತಕ್ಕಂಥದ್ದು different ways ಅದ. There are different methods or ways for precipitation. Different ways. ಎಷ್ಟದವ ಒನ್ ಬೈ ಒನ್ ಬರೀತೀನಿ, ಅದರ ಎಕ್ಸ್ಪ್ಲನೇಷನ್ ನೋಡೋಣ. ಫಸ್ಟ್ ಒನ್ ಈಸ್, ಯು ಕ್ಯಾನ್ ಸೇ ದಟ್ ಎಲೆಕ್ಟ್ರೋಫೋರೆಸಿಸ್. ಈಗ ಇಲ್ಲಿ ಕೊಲಾಯ್ಡಲ್ ಸೋಲ್ ಐತಿ, ಹೌದಾ? ಈ ಕೊಲಾಯ್ಡಲ್ ಸೋಲ್ದಾಗಿಂದ ಸೋಲ್ ಹೋಗಿ ಪ್ರೆಸಿಪಿಟೇಟ್ ಮಾಡಬೇಕಿತ್ತು ಅಂತಂದ್ರೆ ಚಾರ್ಜ್ ಅನ್ನ ರಿಮೂವ್ ಮಾಡೋದು, ಹೌದಲ್ಲ? ಇದ್ರ ಮೇಗಿಂದ ಚಾರ್ಜ್ ಅನ್ನ ರಿಮೂವ್ ಮಾಡೋದು ಅಂತಂದ್ರೆ, ಈಗ ಚಾರ್ಜ್ ರಿಮೂವ್ ಮಾಡೋದು ಅಂತಂದ್ರೆ ಮೈಗ್ರೇಷನ್ ಇಸ್ ಟೇಕಿಂಗ್ ಪ್ಲೇಸ್. ಓಕೆ, ಅಂದ್ರೆ ಎಲ್ಲ ಪಾರ್ಟಿಕಲ್ಸ್ಗಳು ಎಲ್ಲಿ ಸೆಟಲ್ ಡೌನ್ ಆಗ್ಲತ್ತಾವ ಅನ್ನಂಗಾಯ್ತು. ಸಪೋಸ್ ಇದು ನೆಗೆಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಸೆಟಲ್ ಆಗ್ತೈತಿ, ಪಾಸಿಟಿವ್ ಇತ್ತು ಅಂದ್ರೆ ನೆಗೆಟಿವ್ ಸೆಟಲ್ ಆಗ್ತೈತಿ. ಓಕೆ, ಸೊ ಕಲೆಕ್ಷನ್ ಆಫ್ ದೋಸ್ particles one side,
by electrophoresis. ಅರ್ಥ ಆಯ್ತು? Okay, so by means of electrophoresis you may coagulate the colloidal particles by moving oppositely charged electrodes. Second one, by mixing oppositely charged soles. Oppositely charged soles. By mixing oppositely charged soles. This is my best example. That example is ಒಂದು FeOH thrice. ಇದಕ್ಕೆ ಇದು ಒಂದು ಸೋಲ್ ಐತಿ, ಇದ್ರ ಮೇಲೆ Fe3+ ಅಡ್ಸಾರ್ಬ್ ಆಗಿದ್ದು ಅಂತಂದ್ರೆ ದಿಸ್ ಇಸ್ ನೋನ್ ಆಸ್ ಪಾಸಿಟಿವ್ಲಿ ಚಾರ್ಜ್ ಸೋಲ್. ಹೌದಲ್ಲ? ದಿಸ್ ಇಸ್ ನೋನ್ ಆಸ್ ಪಾಸಿಟಿವ್ಲಿ ಚಾರ್ಜ್ ಸೋಲ್. ಇದು ನಾವು ನೋಡಿ ಎಕ್ಸಾಂಪಲ್. ಈ ಪಾಸಿಟಿವ್ಲಿ ಚಾರ್ಜ್ ಸೋಲಿಗೆ ಸಪೋಸ್ ನಾನು ನೆಗೆಟಿವ್ ಚಾರ್ಜ್ ಸೋಲ್ ಅನ್ನ ಆಡ್ ಮಾಡ್ತೀನಿ, As2S3. ದಿಸ್ ಇಸ್ ನೋನ್ ಆಸ್ ನೆಗೆಟಿವ್ಲಿ ಚಾರ್ಜ್ ಸೋಲ್. ಇದು ಹೆಂಗೆ ಫಾರ್ಮ್ ಆಗ್ತೈತಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಪ್ರಿಪರೇಷನ್. ಹೆಂಗೆ ಇದನ್ನ As2O3 plus H2S. ಹೌದಲ್ಲ? ನಾವು it becomes As2S3 plus H2O. ಹೌದಲ್ಲ? ಇದು ನೆಗೆಟಿವ್ಲಿ ಚಾರ್ಜ್. ಹೆಂಗೆ ನೆಗೆಟಿವ್ಲಿ ಚಾರ್ಜ್ ಆಯಿತು? ಇದು ಫಾರ್ಮ್ ಆಯ್ತಲ್ಲ, ಇದು ಸೊಲ್ಯೂಷನ್ H2S. ಅಂದರೆ ಇದನ್ನ ನಾವೇನು ಮಾಡ್ತೀವಿ, ಇದನ್ನ ಹಾಕಿ ಇದ್ರಾಗ ಕಾಮನ್ ಯಾವ ಐತಿ? ಸಲ್ಫರ್ ಅಯಾನ್ಸ್ ಐತಿ. ಸಲ್ಫರ್ ಅಯಾನ್ಸ್ ಆರ್ ಗೆಟ್ adsorbed, S2-. Now it becomes negatively charged. Negatively charged, positively charged soul ಎರಡು ಒಂದಕ್ಕೊಂದು mix ಮಾಡಿ there undergoes neutralization. Neutralization is nothing but formation of, you can say that, one compound or precipitate. Therefore, the second method for coagulation is by mixing oppositely charged soles. Oppositely charged soles means one is positive sole that is mixed with negative sole. Their neutralization takes place. Definitely there is a precipitation process. Come to know next, after second method, third is known as by boiling or by boiling. ನಾವು ಹಂಗೆ ಬಾಯ್ಲ್ ಮಾಡ್ತಾ ಹೋಗಿದ್ರೆ ಒಂದು ಸೋಲ್ ತೊಗೊಂಡು ಬಾಯ್ಲ್ ಮಾಡ್ತಾ ಹೋಗೋಣ, ಅವಾಗ ಏನಾಗ್ತೈತಿ ಅಂತಂದ್ರೆ ಡೆಫಿನೆಟ್ಲಿ ಈಗ ಸ್ಟಾರ್ಚನ್ನು ತೊಗೊಂಡು ನಾವು ಬಾಯ್ಲ್ ಮಾಡ್ತಾ ಹೋಗಿದ್ರೆ ವಾಟರ್ ವೇಪರ್ ಆಗಿತ್ತು ಅಂದ್ರೆ ರಿಮೈನಿಂಗ್ ಈಸ್ ನಥಿಂಗ್ ಬಟ್ ಅ PPT. ಸೊ ವೆರಿ ಈಸಿಲಿ ಆಲ್ ದ ಕೊಲಾಯ್ಡಲ್ ಸೋಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕೊಯಾಗ್ಯುಲೇಷನ್. Coagulation very easily by boiling process. Next one is by persistent dialysis. Persistent dialysis. ಡಯಾಲಿಸಿಸ್ ಯಾಕೆ ಮಾಡ್ತೀವಿ ಗೊತ್ತೈತೆ ನಮ್ಗೆ. ಯಾಕೆ ಡಯಾಲಿಸಿಸ್ ಮಾಡ್ತೀವಿ ಅಂದರೆ ಎಕ್ಸಸ್ ಎಲೆಕ್ಟ್ರೋಲೈಟ್ಸ್ಗಳನ್ನ ರಿಮೂವ್ ಮಾಡಲಿಕ್ಕೆ ಡಯಾಲಿಸಿಸ್ ಮಾಡ್ತೀವಿ. ಅದಕ್ಕೆ ಸಪೋಸ್ ಕಂಪ್ಲೀಟ್ ಎಕ್ಸಸ್ ಇದ್ದಿದ್ದು ಅಥವಾ ಕಂಪ್ಲೀಟ್ ಆಗಿ ಆ ಎಲೆಕ್ಟ್ರೋಲೈಟ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಏನು ಉಳಿತೈತಿ? ಸಿಂಪ್ಲಿ ಎ PPT, ದಟ್ ಈಸ್ ನಥಿಂಗ್ ಬಟ್ ಕೊಯಾಗ್ಯುಲೇಷನ್. ಯಾವಾಗ ಎಲೆಕ್ಟ್ರೋಲೈಟ್ ಐತಿ ಅಂತಂದ್ರೆ ಅಲ್ಲಿ ಸ್ಟೇಬಲ್ ಐತಿ ಕೊಲಾಯ್ಡಲ್ಸ್. ಎಲೆಕ್ಟ್ರೋಲೈಟೇ ಇಲ್ಲ ಅಂತಂದ್ರೆ ಏನಾಗ್ತೈತಿ? ಆಲ್ ಆರ್ ಜಾಯಿಂಡ್ ಟುಗೆದರ್ ಫಾರ್ಮಿಂಗ್ ಎ ಪ್ರೆಸಿಪಿಟೇಟ್. ದೇರ್ಫೋರ್ ಮೇಲಿಂದ ಮೇಲೆ ನೀವು ಡಯಾಲಿಸಿಸ್ ಮಾಡ್ತಾ ಹೋಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸೇ ದಟ್ ಯು ಗೆಟ್ the coagulation or precipitation. Okay, so by persistent dialysis ತೆಗೆದು ಅಂದ್ರೆ ಕೊಲಾಯ್ಡಲ್ ಸೋಲ್ ತೆಗೆದು ಎಲೆಕ್ಟ್ರೋಲೈಟ್ಗಳನ್ನು ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಬರೀ ಪ್ರೆಸಿಪಿಟೇಟ್ ಉಳಿತೈತಿ. ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ಗಳನ್ನು ಉಳಿಸಿದ್ರೆ ಅದನ್ನ ಕೊಲಾಯ್ಡಲ್ ಸೋಲ್ ಆಗಿ ಉಳಿತೈತಿ. ದಟ್ ಮೀನ್ಸ್ ಇಟ್ ಇಸ್ ಸೈಡ್ ಟು ಬಿ ಸ್ಟೇಬಲ್ ಅಂತ ಕರೀತೀವಿ. ಇನ್ನು ಯಾವುದು ಕೊಯಾಗ್ಯುಲೇಷನ್ ಆಗ್ತದೆ ದಟ್ ಇಸ್ ಸೈಡ್ ಟು ಬಿ ಅನ್ಸ್ಟೇಬಲ್ ಬಿಕಾಸ್ ದೇರ್ ಇಸ್ ನೋ ಚಾರ್ಜಸ್. ಯಾವುದಕ್ಕೆ ಚಾರ್ಜ್ ಇಲ್ಲ ಅದನ್ನ ಅನ್ಸ್ಟೇಬಲ್ ಆಗ್ತೈತೆ ಈ ಕೊಲಾಯ್ಡಲ್ ಸೋಲ್ಸ್. ನೆಕ್ಸ್ಟ್ ಒನ್ we can say that by adding electrolytes. By adding electrolytes. Okay. ನಾನು ಸಪೋಸ್ ಒಂದು ಪಾಸಿಟಿವ್ಲಿ ಚಾರ್ಜ್ ಕೊಲಾಯ್ಡಲ್ ಸೋಲ್ ತಗೊಂಡು ಇದಕ್ಕೊಂದು ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡ್ತೀನಿ. ಎಲೆಕ್ಟ್ರೋಲೈಟ್ ಮೀನ್ಸ್ ಇದಕ್ಕೆ ಕಾಮನ್ ಆಗಿರ್ತಕ್ಕಂಥ ಒಂದು
ಎಲೆಕ್ಟ್ರೋಲೈಟಿಂಗ್ ಏಜೆಂಟ್ ಹೌದಲ್ಲ, ಪೆಪ್ಟೈಸಿಂಗ್ ಕೊಯಾಗುಲೇಟಿಂಗ್ ಏಜೆಂಟ್ ಅಂತ ಹೇಳಿ ಕರೀಬೋದು. ಹಂಗೆ ಯಾರು ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಅಗೇನ್ ದೇರ್ ಇಸ್, ಇಲ್ಲಿ ಮಿಕ್ಸಿಂಗ್ ತಗೊಂಡಿವಲ್ಲ ಎರಡು ಅಪೋಸಿಟ್ ಚಾರ್ಜ್, ಅಗೇನ್ ದೇರ್ ಅಂಡರ್ಗೋಸ್ ಅಪೋಸಿಟ್ ಚಾರ್ಜಸ್ ಇಂದ ನ್ಯೂಟ್ರಲೈಸೇಷನ್ ಆಗ್ತಿರ್ತೈತಿ. ಹೆಂಗ? ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸಪೋಸ್ ಐ ವಿಲ್ ಟೇಕ್ ನೆಗೆಟಿವ್ಲಿ ಚಾರ್ಜ್ಡ್ ಸೋರ್ಸ್. ಯಾವ್ದು ಬೇಕಾದಿರಲಿಲ್ಲ, ನೆಗೆಟಿವ್ಲಿ ಚಾರ್ಜ್ಡ್ ಸೋರ್ಸ್. ಸಾಕಷ್ಟು ಲಿಸ್ಟ್ ಕೊಡ್ತೀನಿ ನಾನು. ನೆಗೆಟಿವ್ಲಿ ಚಾರ್ಜ್ಡ್ ಸೋರ್ಸ್. ಇದಕ್ಕೆ ಸಪೋಸ್ ನಾನು ಒಂದು ಎಲೆಕ್ಟ್ರೋಲೈಟ್ ಅನ್ನು ಆ್ಯಡ್ ಮಾಡುತ್ತೀನಿ. ದಟ್ ಎಲೆಕ್ಟ್ರೋಲೈಟ್ ಈಸ್ ಕಂಟೈನಿಂಗ್ AlCl3 ಅಂತ ತಗೊಂಡು AlCl3. ಇದರದಾಗ AlCl3 ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದ್ರೆ ಈಗ ಇದು ನೆಗೆಟಿವ್ಲಿ ಚಾರ್ಜ್ಡ್ ಐತಿ ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ಲಿ ಚಾರ್ಜ್ಡ್ ಐತಿ ಅಂತಂದ್ರೆ ಇದ್ರದಾಗ ಯಾವ ಅಯಾನ್ಸ್ ಈಸಿಯಾಗಿ ಅಬ್ಸಾರ್ಬ್ ಆಗ್ತಾವ? Al3+ ಅಯಾನ್ಸ್ ಅನ್ನ ಅಬ್ಸಾರ್ಬ್ ಆಗ್ತಾವೆ ಈಸಿಯಾಗಿ, ಹೌದಲ್ಲ? ಸೊ ಲೈಕ್ ದಟ್ ದೇರ್ ಅಂಡರ್ಗೋಸ್ ನ್ಯೂಟ್ರಲೈಸೇಷನ್, ಹೌದಲ್ಲ? ದೇರ್ ಅಂಡರ್ಗೋಸ್ ನ್ಯೂಟ್ರಲೈಸೇಷನ್, ದೇರ್ಫೋರ್ ದೇರ್ precipitation or coagulation process is taking place. ಇನ್ನು ಇದರಲ್ಲಿ ಒಂದು ಇಂಪಾರ್ಟೆಂಟ್ ನಾವು ತಗೋಬಹುದು, greater the valence, greater the valence, greater will be the precipitation action. Precipitation or coagulation or ಇನ್ನೊಂದು ಹೆಸರು ಕರೀತಾರ ಫ್ಲಕ್ಯುಲೇಷನ್. ಓಕೆ, ಸೊ ಏನು? ಗ್ರೇಟರ್ ದ ವ್ಯಾಲೆನ್ಸ್ ಅಥವಾ ವ್ಯಾಲೆನ್ಸಿ ಆಫ್ ದ ಅಯಾನ್, greater the valence of the ion, greater will be the precipitation action or coagulation action, or you can say that flocculation action. Suppose AlCl3 is used, I will use next one as MgCl2. ಇದನ್ನು ಯೂಸ್ ಮಾಡಬಹುದು, NaCl ಯೂಸ್ ಮಾಡಬಹುದು. ಅರ್ಥ ಆಯ್ತಿಲ್ಲ? ಅವಾಗ AlCl3 Al ವ್ಯಾಲೆನ್ಸಿ 3+ ಇರ್ತೈತಿ, Mg ವ್ಯಾಲೆನ್ಸಿ 2+ ಇರ್ತೈತಿ, Na ವ್ಯಾಲೆನ್ಸಿ +1 ಇರ್ತೈತಿ. ಯಾವುದ್ರ ವ್ಯಾಲೆನ್ಸಿ ಹೆಚ್ಚಾಯ್ತು? ಅಲ್ಯೂಮಿನಿಯಂ ವ್ಯಾಲೆನ್ಸಿ ಹೆಚ್ಚಿದೆ. ಅಲ್ಯೂಮಿನಿಯಂ ವ್ಯಾಲೆನ್ಸಿ ಹೆಚ್ಚಿತ್ತು ಅಂದ್ರೆ ಯಾವುದ್ರದ್ದು ವ್ಯಾಲೆನ್ಸಿ ಹೆಚ್ಚಿಗೆ ಇರ್ತೈತಿ ಅಲ್ಲಿ coagulation action ಕೂಡ ಹೆಚ್ಚಾಗ್ತೈತಿ. If we are adding an electrolyte which must be containing greater valency, that is added to the negative soul, okay, their precipitation action is said to be more. Vice versa, suppose positive soul ಐತಿ, ಅಲ್ಲಿ ನಾನು ಏನೇನು ಮಾಡಬೇಕು? ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಬೇಕು. ದಟ್ ಮಸ್ಟ್ ಬಿ ಕಂಟೈನಿಂಗ್ ಹೆಂಗಿರ್ಬೇಕು? ಅದನ್ನು ಅಪೋಸಿಟ್ ಚಾರ್ಜ್ ಹೊಂದಿರಬೇಕು, ನೆಗೆಟಿವ್ ಚಾರ್ಜಸ್ನ ಹೊಂದಿರಬೇಕು. ಅಂತ ಹೊಂದಿತ್ತು ಅಂತಂದ್ರೆ ನಾನು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಗೋತೀನಿ, ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಅಂತ ತಗೋತೀನಿ, ಹೌದಾ? ಇದರಲ್ಲಿ ಸಲ್ಫೇಟ್ ಅಯಾನ್ ಈಸ್ ನಥಿಂಗ್ ಬಟ್ ನೆಗೆಟಿವ್. ಹಂಗೆ ನೆಕ್ಸ್ಟ್ ಇನ್ನೊಂದು ತಗೋತೀನಿ, ಈ ಥರ ಇರ್ತಕ್ಕಂಥ ಒಂದು ಎಲೆಕ್ಟ್ರೋಲೈಟ್. ಆ ಕೇಸಸ್ನಾಗ ದೇರ್ ಆಲ್ಸೋ ಗ್ರೇಟರ್ ದ ಬ್ಯಾಲೆನ್ಸ್ ಆಫ್ negative ion, greater is its precipitation action. Okay, so in general ಆಗಿ ನಾನು ಈಗ ಪಾಸಿಟಿವ್ ಎಲೆಕ್ಟ್ರೋಲೈಟ್ ನೆಗೆಟಿವ್ ಎಲೆಕ್ಟ್ರೋಲೈಟ್ ಆರ್ಡರ್ ನಲ್ಲಿ the order of precipitation action, so precipitating action is Al3+ is having more action than Mg2+ than Na+. ಬರೀಬಹುದು. It is for which soul? It is for negative soul. Negative soul. Okay. ಹಂಗೆ ಪಾಸಿಟಿವ್ ಸೋಲ್ ತಗೊಂಡಿದ್ರೆ
order is nothing but order of precipitating action is, I will take FeCN 6, charge is 4 minus, has more precipitating action than phosphate, charge is 3 minus, then sulfate, charge is 2 minus, then chloride's charge is Cl minus 1. ಅರ್ಥಾಯ್ತು? So this is known by one law ಅಥವಾ rule. That rule is, ಇದಕ್ಕೊಂದು ರೂಲ್ ಅಂತ ಕರೀತಾರೆ. The rule is known as Hardy and Schultz rule. What it states, greater the valence of the ion, greater will be the precipitation action. Okay, best example for negative soul, order of precipitating action is by adding more valence, more precipitation, and for positive soul by adding more valence negative electrolyte, more precipitating action. ಇನ್ನು ನೆಕ್ಸ್ಟ್ ಇದರಿಂದ ಇರ್ತಕ್ಕಂಥದ್ದು ಒಂದು ವ್ಯಾಲ್ಯೂ ಐತಿ ಅಂದ್ರೆ ನಾವು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿರ್ತೀವಲ್ಲ ಅದೊಂದು ವ್ಯಾಲ್ಯೂ. ದಟ್ ವ್ಯಾಲ್ಯೂ ಇಸ್ ನೋನ್ ಆಸ್ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ. Fluctuating value or coagulating value. What do you mean this fluctuating value or coagulating value? I will define it. The minimum concentration, very important, minimum concentration of an electrolyte in millimoles per liter, in millimoles per liter, required to cause coagulation, required to cause coagulation in, ಇಲ್ಲಿ ಬರೀತೀನಿ, in 2 hours. Okay, in 2 hours. Fluctuating value ಅಂದ್ರೇನು? What do you mean by fluctuating value? The minimum concentration of an electrolyte in millimoles per liter. ಅದ್ರದ್ದು ಯಾವುದು ವ್ಯಾಲ್ಯೂದಾಗ ತಗೋಬೇಕು? ಮಿಲಿಮೋಲ್ಸ್ ಪರ್ ಲೀಟರ್ ಇದರದಾಗೆ ತಗೋಬೇಕು. ಅದು ಮಿನಿಮಮ್ ಆಗಿ ಇರಬೇಕು. ಅದರದ್ದು ಕಾನ್ಸಂಟ್ರೇಷನ್ ಏನಿರಬೇಕು? ಎಲೆಕ್ಟ್ರೋಲೈಟ್ದು ಮಿನಿಮಮ್ ಆಗಿ ಇರಬೇಕು. ಎದಕ್ಕೆ? ಟು ಕಾಸ್ ಕೊಯಾಗ್ಯುಲೇಷನ್. ಎಷ್ಟು ತಾಸು ಒಳಗಾಗಬೇಕದು? ವಿದಿನ್ 2 hours. ಅದಕ್ಕೆ ನಾವೇನಂತ ಕರಿತೀವಿ? ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಆರ್ ಕೊಯಾಗ್ಯುಲೇಟಿಂಗ್ ವ್ಯಾಲ್ಯೂ. ಓಕೆ, ಸೊ I will take the same as, suppose that aluminum Al3 plus, it has one value 0.001 millimoles per liter, ಹೌದಾ? ಇನ್ನೊಂದು ತಗೋತೀನಿ ಸೋಡಿಯಂ, its value is 0.01 ಅಂತ ತಗೋತೀನಿ. It is also millimoles per liter. Which one is required? Which one is required to cause coagulation? Which is having minimum concentration? ಇವೆರಡರ ಯಾವುದು minimum concentration? Al3 plus is minimum concentration. Okay. Which electrolyte is having minimum concentration that is causing more precipitating action than the more concentration electrolyte? ಅರ್ಥ ಆಯ್ತು?
So this is called as fluctuating value. Fluctuating value means the minimum concentration of an electrolyte in millimoles. In millimoles required to cause coagulation within 2 hours or in 2 hours. So lesser the value of that electrolyte, lesser the concentration of that electrolyte, greater will be the precipitating action. Okay? Yes. ಎರಡು ಪಾಯಿಂಟ್ಗಳನ್ನ ಇಲ್ಲಿ ನೆನಪಿಟ್ಕೋಬೇಕು. ಒಂದು ಗ್ರೇಟರ್ ವ್ಯಾಲೆನ್ಸಿ, ಗ್ರೇಟರ್ precipitation, ಗ್ರೇಟರ್ precipitation. ಹೌದಲ್ಲ? ಇನ್ನೊಂದು ಪಾಯಿಂಟ್ ಲೆಸ್ಸರ್ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ, lesser fluctuating value, that is, you can say that greater is precipitation. Okay, greater is precipitation action. Yes, so these two are said to be what in 1 marks question, or you can say that in objectives questions. So after this we will discuss the remaining, that as protective action of colloidal salts. ಇನ್ನೂ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಮೆನ್ಷನ್ ಮಾಡೋಣ. ಆ ಪಾಯಿಂಟ್ ಏನು ಅಂತಂದ್ರೆ protective action of colloidal salts. Okay. Protective action of colloidal salts. ಇದರಲ್ಲಿ ಎರಡು ಟೈಪ್ ಸಾಲ್ಟ್ಸ್ಗಳನ್ನು ತಗೋತೀವಿ. ಒಂದು ಲಯೋಫಿಲಿಕ್, ಇನ್ನೊಂದು ಲಯೋಫೋಬಿಕ್. ಓಕೆ, ಲಯೋಫಿಲಿಕ್, ಲಯೋಫೋಬಿಕ್. ಯಾವುದು ಮೋರ್ ಸ್ಟೇಬಲ್ ಐತಿ? ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್? ದಿಸ್ ಇಸ್ ಸೇಡ್ ಟು ಬಿ ಮೋರ್ ಸ್ಟೇಬಲ್, and this is said to be less stable. ಈಗ ಲೆಸ್ ಸ್ಟೇಬಲ್ ಇದ್ದಿದ್ದು ನಾವು ಮೋರ್ ಸ್ಟೇಬಲ್ ಆಗಿ ಕನ್ವರ್ಟ್ ಮಾಡಬೇಕು. ಅರ್ಥ ಆಗಲಿಲ್ಲ? ಇವು ಲೆಸ್ ಸ್ಟೇಬಲ್ ಯಾಕೆ ಇರ್ತಾವು? ಯಾಕೆ ಲೆಸ್ ಸ್ಟೇಬಲ್ ಇರ್ತಾವು ಅಂತಂದ್ರೆ, ಯು ಕ್ಯಾನ್ ಸೇ ದಟ್ ದೇರ್ ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದ ಕೂಡಲೇ ಅಲ್ಲಿ ಪ್ರಿಸಿಪಿಟೇಷನ್ ಆಗ್ತೈತೆ, ಅಂದ್ರೆ ಕೊಯಾಗುಲೇಷನ್ ಆಗ್ತೈತಿ. ಯಾವುದು ಜಲ್ದಿ ಕೊಯಾಗುಲೇಷನ್ ಆಗ್ತೈತಿ, ದೇ ಆರ್ ಸೈಡ್ ಟು ಬಿ ಲೆಸ್ ಸ್ಟೇಬಲ್. ಅರ್ಥ ಆಯ್ತು? ಮೋರ್ ಈಸಿಲಿ ಕೊಯಾಗುಲೇಟೆಡ್, ಲೆಸ್ ಸ್ಟೇಬಲ್. ನಾಟ್ ಈಸಿಲಿ ಕೊಯಾಗುಲೇಟೆಡ್, ಮೋರ್ ಸ್ಟೇಬಲ್. ಅಂದ್ರೆ ನಾವೀಗ ಏನು ಮಾಡ್ಬೇಕಾಯ್ತು? ಲಯೋಫೋಬಿಕ್ ಆರ್ ಕನ್ವರ್ಟೆಡ್ ಇಂಟು ಲಯೋಫಿಲಿಕ್. ಅದನ್ನು ಮಾಡಲಿಕ್ಕೆ ಹೆಂಗೆ ಅಂತ ಹೇಳಿ ನಾನೀಗೊಂದು ಬರೀತೀನಿ. ಸೊ ಐ ವಿಲ್ ಟೇಕ್ ಲಯೋಫೋಬಿಕ್ ಸೋಲ್. ಯಾವುದೈತಿ? ಸಲ್ಫರ್ ಸೋಲ್ ಅಂತ ತಗೋತೀನಿ. ಹೌದಾ? ದಿಸ್ ಇಸ್ ಸಲ್ಫರ್ ಸೋಲ್. ಈಗ ಸಲ್ಫರ್ ಸೋಲ್ ಐತಿ. ಇದಕ್ಕೆ ನಾನು ಸಪೋಸ್ ಎಲೆಕ್ಟ್ರೋಲೈಟ್ ಹಾಕಿದ್ರೆ ಡೆಫಿನೆಟ್ ಆಗಿ ಕೊಯಾಗುಲೇಷನ್ ಆಗ್ತೈತಿ, ಅಂದ್ರೆ ಪ್ರಿಸಿಪಿಟೇಷನ್ ಆಗ್ತದೆ. ಈ ಸಲ್ಫರ್ ಸೋಲ್ ಲಯೋಫೋಬಿಕ್ ಐತಿ. ನಾವು ಬಿಫೋರ್ ಆ್ಯಡಿಂಗ್ ದಟ್ ಎಲೆಕ್ಟ್ರೋಲೈಟ್, ಇಫ್ ಯು ಆ್ಯಡ್ ಲಯೋಫಿಲಿಕ್ ಸೋಲ್, ಓಕೆ. ಆಮೇಲೆ ಇದು ಆದ್ಮೇಲೆ ನೆಕ್ಸ್ಟ್ ಬೇಕಾದ್ರೆ ನೀವು ಎಲೆಕ್ಟ್ರೋಲೈಟ್ ಅನ್ನ ಹಾಕ್ರಿ. ಇದಾದ್ಮೇಲೆ ಎಲೆಕ್ಟ್ರೋಲೈಟ್ ಅನ್ನು ಹಾಕ್ರಿ. ಅವಾಗ ಈ ಎಲೆಕ್ಟ್ರೋಲೈಟ್ ಲಯೋಫಿಲಿಕ್ ದೇ ಆರ್ ರಿಪಲ್ಸಿವ್ ಟು ಈಚ್ ಅದರ್, ದೂರ ಹೋಗ್ಬಿಡುತ್ತೆ. ಹೆನ್ಸ್ ಲಯೋಫೋಬಿಕ್ ಸೋಲ್ಸ್ ಆರ್ ಸೇಡ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಕೊಯಾಗುಲೇಷನ್ ಬೈ ದ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್. ಲಯೋಫೋಬಿಕ್ ಸೋಲ್ಸ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ from coagulation by the addition of electrolyte
Before adding electrolyte, lyophilic salts are added. That point is very important. ಅರ್ಥ ಆಯ್ತು? So the point to be noted here, that point is lyophobic salts are protected from coagulation by adding lyophilic salts before the electrolyte. Okay, that is enough. Lyophobic salts are protected from coagulation by adding lyophilic salts before the electrolyte. ಹೌದಾ? electrolyte ಹಾಕಕ್ಕಿಂತ ಪೈಲೆ lyophilic ಹಾಕಿದ್ರೆ ಅಲ್ಲಿ coagulation ಆಗಂಗಿಲ್ಲ. This is a lyophobic salt. You add lyophilic salt, there forms a layer of protection. It forms a layer of protection of lyophobic salt from electrolyte. Okay, so that is enough. ಇನ್ನೂ ಒಂದು ನನ್ನ ಪಾಯಿಂಟ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡಬೇಕು. coagulating action. coagulating action ಅಂದ್ರೆ coagulation ಯಾವ ಜಲ್ದಿ ಆಗ್ತಾವು? ಲಯೋಫೋಬಿಕ್ ಸೋಲ್ಸ್ಗಳು coagulation ಜಲ್ದಿ ಆಗ್ತಾವೆ. ಇನ್ನು ನಾವು ಲಯೋಫಿಲಿಕ್ ಸೋಲ್ಸ್ ಅನ್ನ coagulation ಆಗಿ ಮಾಡಬೇಕಾಗಿದೆ. coagulating action of ಲಯೋಫಿಲಿಕ್ ಸೋಲ್ಸ್. ಹೌದಾ? ಅಂದ್ರೆ ಇವುಗಳನ್ನ ಜಲ್ದಿ coagulation ಮಾಡಬೇಕು. ಯಾವ ಜಲ್ದಿ coagulation ಆಗ್ತಾವ? ಲೆಸ್ ಸ್ಟೇಬಲ್ ಇರ್ತಾವ. ಯಾವ ಜಲ್ದಿ coagulation ಆಗಂಗಿಲ್ಲ? ಅವನ್ನ ಮೋರ್ ಸ್ಟೇಬಲ್ ಇರ್ತಾವ. therefore lyophilic salts are more stable. The stability of lyophilic salts is due to ಎರಡು ಫ್ಯಾಕ್ಟರ್ ಹೊಂದೈತಿ. due to factor number 1, charge on the colloidal salt. charge ಇತ್ತು ಅಂತಂದ್ರೆ ಅವನ ಏನಂತಂದ್ರೆ ಜಲ್ದಿ coagulation ಆಗಂಗಿಲ್ಲ ಅಥವಾ more stable ಇರುತ್ತೆ. second one is said to be solvation. ಇವೆರಡೂ ತೆಗೆದುಬಿಟ್ರೆ ಡೆಫಿನೆಟ್ ಆಗಿ ಈಸಿಯಾಗಿ coagulation ಆಗ್ತೈತಿ. ಲಯೋಫಿಲಿಕ್ ಸೋಲರ್ ಈಸಿಯಾಗಿ coagulation ಆಗ್ತೈತಿ. ಅಂದ್ರೆ ಚಾರ್ಜ್ ದಟ್ ಕ್ಯಾನ್ ಬಿ ರಿಮೂವ್ಡ್. how it can be removed? by electrophoresis, you can say that. and solvation, how it can be made? solvation, you can say that is opposite charge. ಅಂದ್ರೆ ಇದನ್ನ ಏನೈತಿ, ಈಗ ನಾನು ತಗೊಂಡಿದ್ದು ಲಯೋಫಿಲಿಕ್ ಸೋಲಾ, ಸಪೋಸ್ ಸ್ಟಾರ್ ಸೋಲ್ ಹೌದಲ್ಲ, ಅದು ಒಂದು ಯು ಕ್ಯಾನ್ ಸೇ ದಟ್ ಸ್ಟಾರ್ ಸೋಲ್ ಇಸ್ ಸೇಡ್ ಟು ಬಿ ನೆಗೆಟಿವ್ಲಿ ಚಾರ್ಜ್ ಅಂತ ತಿಳ್ಕೊಂಡು ಅದಕ್ಕೆ ಪಾಸಿಟಿವ್ ಚಾರ್ಜ್ ಸೋಲ್ನ ಆ್ಯಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಅಂಡರ್ಗೋಸ್ coagulation. ಅದಕ್ಕೆ ಅಂದರೆ ಇದರ ಅಪೋಸಿಟ್ ಸಾಲ್ವೆಂಟ್ ಅನ್ನು ನಾವು ಆ್ಯಡ್ ಮಾಡಿದ್ರೆ, ಅದರ ಅಪೋಸಿಟ್ ಸಾಲ್ವೆಂಟ್ ಅನ್ನು ಆ್ಯಡ್ ಮಾಡಿದ್ರೆ coagulation ಆಗ್ತದೆ. if you remove these two factors, definitely it undergoes coagulation. okay, ಅಂದ್ರೆ ನಾವೇನು ಮಾಡ್ತೀವಿ ಇಲ್ಲಿ ಲಯೋಫಿಲಿಕ್ ಆರ್ ಕನ್ವರ್ಟೆಡ್ ಇಂಟು ಲಯೋಫೋಬಿಕ್. ಇಲ್ಲಿ ಏನು ಮಾಡ್ತೀವಿ? ಲಯೋಫೋಬಿಕ್ ಆರ್ ಕನ್ವರ್ಟೆಡ್ ಇಂಟು ಲಯೋಫಿಲಿಕ್. ಅರ್ಥ ಆಯ್ತು? ಸೊ ಲೈಕ್ ದಟ್ this completes what happens. you can say that the properties of colloidal salts. and one type of now colloidal salts ಅನ್ನು ಡಿಸ್ಕಸ್ ಮಾಡ್ತೀವಿ, that is said to be emulsion. after that, how colloids are used all around us in the environment or day-to-day life. We'll discuss that in one class. Okay.